ಇನ್ನು ದೆಹಲಿಯಲ್ಲಿ ವಿಜೇಂದ್ರ ವಿರೋಧಿ ಬಣ ರಣತಂತ್ರವನ್ನು ರೂಪಿಸ್ತಾ ಇದ್ರೆ ಇತ್ತ ಬೆಂಗಳೂರಿನಲ್ಲಿ ವಿಜೇಂದ್ರ ಪರ ನಾಯಕರು ಸುದ್ದಿಗೋಷ್ಠಿ ನಡೆಸಿ ರೆಬೆಲ್ಸ್ ವಿರುದ್ಧ ಗುಡುಗಿದ್ದಾರೆ. ಅದರಲ್ಲೂ ಯತ್ನಾಳ್ ವಿರುದ್ಧ ಎಂಪಿ ರೇಣುಕಾಚಾರ್ಯ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ರು. ಯತ್ನಾಳ್ ಬಣದ ಪಟ್ಟದ ಆಟವೇನೋ ಬಿರುಸುಗೊಂಡಿದೆ. ಹಾಗಂತ ವಿಜೇಂದ್ರ ಟೀಮ್ ಸುಮ್ಮನೆ ಕೂತಿಲ್ಲ. ರೆಬಲ್ಸ್ ಎಲ್ಲಾ ನಡೆಯನ್ನ ಸೂಕ್ಷ್ಮವಾಗಿ ವಾಚ್ ಮಾಡ್ತಿದ್ದ ವಿಜೇಂದ್ರ ಟೀಮ್ ಇಂದು ಅಖಾಡಕ್ಕೆ ಇಳಿದಿದೆ. ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಬೆಂಗಳೂರು ನಿವಾಸದಲ್ಲಿ ಸಭೆ ನಡೆಸಿದ ವಿಜೇಂದ್ರ ಆಪ್ತರಿಂದ ಮೀಟಿಂಗ್ ನಡೆಸಿದ್ರು. ಸಭೆಯಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ, ವೈ ಸಂಪಂಗಿ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಬಾಲರಾಜು, ಬೆಳ್ಳೈ ಮುನಿಶಾಮಪ್ಪ, ಮಾಜಿ ಎಂಎಸ್ಸಿ ಎಂಡಿ ಲಕ್ಷ್ಮೀನಾರಾಯಣ, ರಮೇಶ್ ಭಾಗಿಯಾಗಿ ಚರ್ಚೆ ನಡೆಸಿದ್ರು. ಸಭೆಯ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ರೇಣುಕಾಚಾರ್ಯ ಯತ್ನಾಳ್ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ರು. ಬಸ್ ಕಂಡಕ್ಟರ್ ಆಗಿ ಟಿಕೆಟ್ ಹರಿತಿದ್ದೆ, ಇತಿಹಾಸ ಹೇಳ. ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಸರಣಿ ವಾಗ್ದಾಳಿ. ಯತ್ನಾಳ್, ನಿನ್ನ ಇತಿಹಾಸ ಗೊತ್ತಿದೆ, ಹೇಳ್ಬೇಕಾ? ನೀನು ಬಸ್ ಕಂಡಕ್ಟರ್ ಆಗಿ ಟಿಕೆಟ್ ಹರಿತಿದ್ದೆ, ಟಿಪ್ಪರ್ ಡ್ರೈವರ್ ಆಗಿ ಕೆಲಸ ಮಾಡಿದವನು ನೀನು. ಹೀಗಂತ ರೇಣುಕಾಚಾರ್ಯ ಯತ್ನಾಳ್ ವಿರುದ್ಧ ಸಿಡಿ ಗುಂಡುಗಳನ್ನೇ ಸಿಡಿಸಿದ್ರು. ಇನ್ನೂ ಇತಿಹಾಸ ಇದೆ, ಅದನ್ನೂ ಹೇಳ್ಬೇಕಾ ಅಂತ ಪ್ರಶ್ನಿಸಿದ ರೇಣುಕಾಚಾರ್ಯ, ಯಡಿಯೂರಪ್ಪ ಕಾಲು ಹಿಡಿದು ವಿಜಯಪುರದಲ್ಲಿ ಸ್ಪರ್ಧೆ ಮಾಡಿದ್ರಿ, ಅಪ್ಪು ಪಟ್ಟಣ ಶೆಟ್ಟಿಗೆ ಟಿಕೆಟ್ ಕೊಡದಿದ್ರೆ ನೀನು ಶಾಸಕ ಆಗ್ತಿರ್ಲಿಲ್ಲ ಅಂತ ಇತಿಹಾಸ ಕೆದಕಿದ್ರು. ನೀನೇನ್ ಮೂಲತಃ ರಾಜಕಾರಣಿ ಕುಟುಂಬನ? ನಾವು ಅಲ್ಲ. ನಾವು ಜೀವನದಲ್ಲಿ ಕಷ್ಟಪಟ್ಟು ಉದ್ಯೋಗ ಮತ್ತೊಂದು ಕೃಷಿ ಮಾಡ್ಕೊಂಡೆ ಜೀವನದಲ್ಲಿ ಮೇಲೆ ಬಂದಿರೋದು. ಆದ್ರೆ ನೀನು ಬಸ್ನಲ್ಲಿ ಟಿಪ್ಪರ್ನಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡಿದ ಗೊತ್ತಿದೆಯಾ? ನೀನು ಇತಿಹಾಸವನ್ನು ಹೇಳ್ಬೇಕಾ? ಇತಿಹಾಸ ಎಲ್ಲವೂ ಹೇಳ್ಬೇಕಾ? ಇನ್ನು ಆ ಬಸ್ಸು ಮತ್ತು ಟಿಪ್ಪರ್ ಬಸ್ನಲ್ಲಿ ಕಂಡಕ್ಟರ್ ಆಗಿ ಟಿಕೆಟ್ ಹರಿತಿದ್ರು, ಟಿಪ್ಪರ್ ಡ್ರೈವರ್ ಆಗಿದ್ರು, ಶಾಸಕರಾಗಿದ್ದು. ಯಡಿಯೂರಪ್ಪ ಅಪ್ಪು ಪಟ್ಟಿಶೆಟ್ಟಿ ಟಿಕೆಟ್ ಕೊಡಿದ್ರೆ ನೀನು ಶಾಸಕರಾಗ್ತಿರ್ಲಿಲ್ಲ. ನಿನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದೆ ಬಿಜೆಪಿ, ಯಡಿಯೂರಪ್ಪ ಮರಿಬಾರ್ದು. ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು ನೀನಲ್ಲಪ್ಪ. ಆ ಸಿದ್ದೇಶ್ವರ ಎಂತ ಹೆಸರಿದೆ. ಆ ಸಂಸ್ಥೆಯಲ್ಲಿ ಬಂದು ಒಕ್ಕೊಂಡು ಇಡೀ ಸಂಸ್ಥೆ ಕಬ್ಜಾ ಮಾಡ್ಕೊಂಡು ಅದಕ್ಕೆ ನಿನ್ನ ಮಗನ ಕುಟುಂಬ ರಾಜಕಾರಣ ಅಂತ ಹೇಳ್ತೀಯಲ್ಲ, ಅದಕ್ಕೆ ನಿನ್ನ ಮಗನನ್ನ ಯಾಕಪ್ಪ ಡೈರೆಕ್ಟರ್ ಮಾಡ್ಕೊಳ್ತದೆ? ಮತ್ತು ಸಿದ್ದಿಸಿರಿ ಸೌಹಾರ್ದಕ್ಕೆ ನಿನ್ನ ಧರ್ಮಪತ್ನಿ ನಿನ್ನ ಮಗ ಬೇಕಾ? ಇದು ಕುಟುಂಬ ರಾಜಕಾರಣ ಅಲ್ವಾ? ದೆಹಲಿಗೆ ಹೋಗಿ ಬಂದು ಕಾಮಿಡಿ ಪೀಸ್ ಆಗಿದ್ದಾರೆಂದ ರೇಣುಕಾಚಾರ್ಯ. ರೆಬಲ್ಸ್ ನಾಯಕರು ಯಡಿಯೂರಪ್ಪ ಕಾಲು ಹಿಡಿದು ದೆಹಲಿಗೆ ಹೋಗಿ ಬಂದು ಕಾಮಿಡಿ ಪೀಸ್ ಆಗಿದ್ದಾರೆ ಅಂತ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಇವರು ದೆಹಲಿ ದಂಡಯಾತ್ರೆ ಮಾಡ್ತಾರೋ ದಂಡಪಿಂಡಗಳು ಅಂತ ವ್ಯಂಗ್ಯವಾಡಿದ್ದಾರೆ. ಇವ್ರಂಗ್ ಸುಮ್ಮನೆ ಆಗ್ಬಿಡ್ತೀವಿ ಅರಿವೇ ಬಿಡ್ತಾರೆ. ಸುಮ್ಮನೆ ಡೆಲ್ಲಿಗೆ ದಂಡಯಾತ್ರೆ ಇವರು ದಂಡಪಿಂಡಗಳು. ಇವರು ಮಾನಸಿಕ ಅಸ್ವಸ್ಥ ಆಗ್ಬಿಡ್ತಾರೆ. ಯಾಕೆ ಇಷ್ಟ ಆಡ್ತಾರೆ ಅಂದ್ರೆ ವಿಜೇಂದ್ರ ರಾಜ್ಯದ ಅಧ್ಯಕ್ಷರಾಗಿ ಮುಂದುವರಿಯೋದು 100% ಸತ್ಯ. ಅದಕ್ಕೋಸ್ಕರ ಚಡಪಡಿಸ್ತಿದ್ದಾರೆ. ಮುಂದುವರಿದು ಭಿನ್ನಮತೀಯರು ಮೂಲ ಬಿಜೆಪಿಗರೇ ಅಲ್ಲ ಅಂತ ಕಿಡಿಕಾರಿದ್ದಾರೆ. ಆಯ್ತು, ಕುಟುಂಬ ರಾಜಕಾರಣ ಅಂತ ಹೇಳ್ತೀರಪ್ಪ ನೀವು. 7-8 ಜನ 5-6 ಜನ ಅಷ್ಟೇ ನೀವು ಭಿನ್ನಮತೀಯರು. ಇವರು ಮೂಲ ಬಿಜೆಪಿ ಅಲ್ಲ, ಬಿಜೆಪಿಗೆ ಮೂಲ. ಇವರು ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡ್ರಿ ಅಂದ್ರೆ ಯಡಿಯೂರಪ್ಪನ ವಿಜಯಂತ ಹೋರಾಟ ಮಾಡ್ತಿಲ್ಲ. ನೀವು ಬಿಜೆಪಿಗೆ ಮೂಲ. ಫೆಬ್ರವರಿ 12ರಂದು ವಿಜಯೇಂದ್ರ ಬಣ ಶಕ್ತಿ ಪ್ರದರ್ಶನ. 100ಕ್ಕೂ ಹೆಚ್ಚು ಜನ ಸಭೆ ಮಾಡ್ತಾರೆಂದ ರೇಣುಕಾಚಾರ್ಯ. ಅತ್ತ ರೆಬಲ್ಸ್ ಟೀಮ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರೆ ಇತ್ತ ವಿಜೇಂದ್ರ ಬಣದ ನಾಯಕರು ತಿರುಗೇಟು ನೀಡಲು ಸಜ್ಜಾಗಿದ್ದಾರೆ. ಫೆಬ್ರವರಿ 12ರಂದು ಬೃಹತ್ ಸಭೆ ನಡೆಸಲು ವಿಜೇಂದ್ರ ಆಪ್ತರು ನಿರ್ಧರಿಸಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವ ಸಭೆಯಲ್ಲಿ 100ಕ್ಕೂ ಹೆಚ್ಚು ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರು ಸೇರಲಿದ್ದಾರೆ. ಈ ಸಭೆಯಲ್ಲಿ ಯತ್ನಾಳ್ ಹಾಗೂ ಟೀಮ್ ಉಚ್ಚಾಟನೆಗೆ ಒತ್ತಾಯಿಸಲು ನಿರ್ಧಾರ ಕೈಗೊಳ್ಳಲಾಗುತ್ತೆ. ಮುಂದಿನ ಬುಧವಾರ 12ನೇ ತಾರೀಕು ಬಹಳ ದೊಡ್ಡ ಸಂಖ್ಯೆ ಸೇರ್ತೀವಿ. ಮತ್ತು ದಿಲ್ಲಿ, ಯಾಕಂದ್ರೆ ಚುನಾವಣೆ ಆದ್ರೆ ಬಿಜಿ ಅದಾರೆ, ದಿಲ್ಲಿಗೆ ಹೋಗ್ಬೇಕಂತ ತೀರ್ಮಾನ ಮಾಡಿದೀವಿ.
ನಮ್ಮಲ್ಲಿ ಒಂದು ಏನು ಮಾಜಿ ಸಚಿವರ ಶಾಸಕರ ಸಭೆಯಲ್ಲಿ ಎಮರ್ಜೆನ್ಸಿ ಇದ್ರೆ ಮಾತಾಡೋಕ್ಕೆ ನಮಗೆ ಕೆಲವರಿಗೆ ಏನೇ ನಿರ್ಣಯ ಇದ್ರೂ ನಾವು ಅದಕ್ಕೆ ಸಹಮತ ಇದೀವಿ ಅಂತ ಹೇಳಿದರೆ. ಅತ್ತ ರಾಯಚೂರಿನಲ್ಲೂ ಬಿಜೆಪಿ ನಾಯಕರು ವಿಜೇಂದ್ರ ಪರ ಬ್ಯಾಟ್ ಬೀಸಿದ್ದಾರೆ. ವಿಜೇಂದ್ರ ವಿರುದ್ಧ ಮಾತನಾಡ್ತಿರೋ ಯತ್ನಾಳ್ ಟೀಮ್ ವಿರುದ್ಧ ಲಿಂಗಸಗೂರು ಶಾಸಕ ಮಾನಪ್ಪ ವಜ್ಜಲ್ ಕಿಡಿಕಾರಿದ್ದಾರೆ. ರಾಜ್ಯಾಧ್ಯಕ್ಷರು ಮತ್ತು ಪಕ್ಷದ ವಿರುದ್ಧ ಮಾತನಾಡುವುದು ನಿಲ್ಲಬೇಕು, ಇದಕ್ಕೆ ಕಡಿವಾಣ ಹಾಕಲು ನಮ್ಮ ನಾಯಕರಿಗೆ ಒತ್ತಡ ಹಾಕಿದ್ದೇವೆ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೆಲ್ಲ ಸ್ಟಾಪ್ ಆಗಬೇಕು. ಯಾಕಂದ್ರೆ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿ ಜಿಲ್ಲೆಗಳಲ್ಲಿರ್ತಕ್ಕಂಥ ಕಾರ್ಯಕರ್ತರು ಬಹಳಷ್ಟು ಬೇಜಾರು ಮಾಡ್ಕೊಂತಿದ್ದಾರೆ. ರಾಜ್ಯಾಧ್ಯಕ್ಷರ ಬಗ್ಗೆ ಮಾತನಾಡ್ತಕ್ಕಂಥದ್ದಾಗಲಿ, ರಾಜ್ಯ ಮೊದಲು ಪಕ್ಷ ಕಟ್ಟಿ ಬೆಳೆಸಿದಂಥವ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದಾಗಲಿ, ಇದು ನಿಲ್ಲಬೇಕಾಗಿದೆ. ಇದನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಇವತ್ತ ನಮ್ಮ ರಾಜ್ಯ ಹೈಕಮಾಂಡ್ ಇರಬಹುದು, ಇವತ್ತು ರಾಷ್ಟ್ರೀಯ ಹೈಕಮಾಂಡದ ಇದ್ರ ಮೇಲೆ ಒತ್ತಡವನ್ನು ಹಾಕ್ತಾ ಇದೀವಿ. ನಾವು ಇದು ನಿಲ್ಲಬೇಕು. ದೆಹಲಿಯಲ್ಲಿ ಯತ್ನಾಳ್ ಬಣ ವಿಜೇಂದ್ರ ವಿರುದ್ಧ ದಿನಕ್ಕೊಂದು ಅಸ್ತ್ರ ಪ್ರಯೋಗಿಸಿ ಹೈಕಮಾಂಡ್ ನಾಯಕರಿಗೆ ದೂರು ನೀಡುತ್ತಿದೆ. ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜೇಂದ್ರ ಮುಂದುವರಿಬಾರದು ಅಂತ ಒತ್ತಡ ತಂತ್ರ ಅನುಸರಿಸುತ್ತಿದ್ದಾರೆ. ಇತ್ತ ವಿಜೇಂದ್ರ ಪರ ನಾಯಕರು ಮೀಟಿಂಗ್, ಸುದ್ದಿಗೋಷ್ಠಿ ನಡೆಸಿ ಏಟಿಗೆ ತಿರುಗೇಟು ಕೊಡ್ತಿದ್ದಾರೆ. ಶಿಸ್ತಿನ ಪಕ್ಷದ ಪಟ್ಟದ ಫೈಟ್ ಯಾವ ಹಂತಕ್ಕೆ ತಲುಪುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.